ಈಗ ಸಂತೋಷ ಆಯ್ತಾನಪ್ಪ, ತೃಪ್ತಿ ಆಯ್ತಾ? ಏನ್ ಮಾತಾಡ್ತಾ ಇತ್ತು? ಅಷ್ಟು ಜನರ ಮುಂದೆ ಅಷ್ಟು ಅವಮಾನ ಮಾಡ್ದಲ್ಲ ಆ ಹುಡುಗಿಗೆ, ಏನು ತಪ್ಪು ಮಾಡಿದ್ಲು ಅಂತ ಆ ಹುಡುಗಿ. ಈಗ ನೀನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ಲಾಯರ್ ಇವಾಗ ನೀನು ಅವಳಿಗೆ? ನ್ಯಾಯ ಕೇಳಕ್ಕೆ ಯಾರು ಬೇಕಾದ್ರೂ ಲಾಯರ್ ಆಗ್ಬೋದು ಇವ. ನೀನು ಖುಷಿ ಆಗ್ತೀಯ, ನಿನ್ನ ಸಂತೋಷಕ್ಕೆ ಅಂತ ನಿಮ್ ಚಿಕ್ಕಮ್ಮನ್ ಕರ್ಸಿದ್ಲು. ಸರಿ ಒಪ್ಕೊಳ್ಳೋಣ, ಆ ಹುಡುಗಿ ತಪ್ಪು ಮಾಡಿದ್ಲು. ಆದ್ರೆ ನಿನ್ನ ಚಿಕ್ಕಮ್ಮನ ಮಧ್ಯೆ ಇರೋ ವಿಚಾರ ಆ ಹುಡುಗಿಗೇನೋ ಗೊತ್ತಿದೆ. ಅವ್ರಿಬ್ಬರದು ವಿಚಾರ ಮಾಡ್ದೇನೆ ಅವ್ರನ್ನ ಅವಮಾನ ಮಾಡಿ ಕಳಿಸ್ತಲ್ಲ, ಸರಿನಾ ಅದು? ಕೆಲಸ ಮಾಡಕ್ ಬಂದ್ಮೇಲೆ ಕೆಲಸ ಮಾತ್ರ ಮಾಡ್ಬೇಕು, ಅಧಿಕ ಪ್ರಸಂಗ ಮಾಡಬಾರ್ದು. ಹಾ ಸರಿ ಒಪ್ಕೊಳ್ಳೋಣ. ಈ ಕೆಲ್ಸಕ್ಕೆ ಅಂತ ನಿನ್ ಜೊತೆಗಿದ್ರಲ್ಲಪ್ಪ ದೊಡ್ಡ ದೊಡ್ಡ ಬುದ್ಧಿವಂತರು, ಅವರು ಇಷ್ಟು ದಿನ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ, ಎಷ್ಟು ಕ್ಲೈಂಟ್ ಬಂದಿದ್ದಾರೆ, ಎಷ್ಟು ಪ್ರಾಜೆಕ್ಟ್ ಓಕೆ ಆಗಿದೆ. ಬಂದು 2 days ಅಲ್ಲೇ 2 ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ. ಒಬ್ಳೆ ಹೋಗಿ ನಮ್ಮ ಕಂಪ್ನಿ ಪರವಾಗಿ ಪ್ರಾಜೆಕ್ಟ್ ಅನ್ನ ತಗೊಂಡು ಬಂದಿದ್ದಾಳೆ. ಎಸ್, ನಾನು ಇಲ್ಲ ಅಂತ ಹೇಳಿಲ್ವಲ್ಲ, ಅಂಡ್ ಐ ಅಪ್ರಿಶಿಯೇಟ್ ದ್ಯಾಟ್ ರಿಯಲಿ. ಆದ್ರೆ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋದಿಕ್ಕೆ ರೈಟ್ಸ್ ಯಾರು ಕೊಟ್ಟಿದ್ದ ಅವಳಿಗೆ? ಪರ್ಸನಲ್ ವಿಷಯ? ದೊಡ್ಡ ಮನುಷ್ಯಪ್ಪ ನೀನು, ತುಂಬಾ ದೊಡ್ಡ ಮನುಷ್ಯ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಬಿಸ್ನೆಸ್ ಬಿಲ್ಡ್ ಮಾಡಿದ್ಯಾ, ಅಚೀವ್ ಮಾಡಿದ್ಯಾ. ಆದ್ರೆ ನಿನ್ನ ಕಂಪ್ನಿಗೋಸ್ಕರ ಅಷ್ಟೆಲ್ಲ ದುಡ್ತಿದ್ಲಲ್ಲ ಆ ಹುಡುಗಿ, ಇದು ಅವಳಿಗೆ ಪರ್ಸನಲ್ ಆಗಿತ್ತಾ? ನಿನ್ನ ಹತ್ರ ಎಲ್ಲ ಇದೆಯವ. ನೀನು ಒಂದ್ ಹೊತ್ತು ಊಟ ಬಿಟ್ರೆ ಅದು ಡಯಟ್, ಊಟ ಇಲ್ದ ಇರೋರಿಗೆ ಅದು ಹಸಿವು. ಪಾಪ ಅದೆಷ್ಟು ಕಷ್ಟ ಇತ್ತ ಏನೋ. ಆ ಹುಡುಗಿನ ಕೆಲಸದಿಂದ ತೆಗೆದಲ್ಲ, ಅವ್ರ ಮನೆ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಆ ಹುಡುಗಿಗೆ ನಿನ್ನ ಅವಮಾನ ಮಾಡ್ಬೇಕು ಅಂತಿದ್ರೆ ಬೇರೆ ಎಷ್ಟೋ ವಿಷಯಗಳಿತ್ತು. ನಿನಗೆ ಅವಳ ಮೇಲೆ ಕೋಪ ಇರ್ಬೋದು, ಆದ್ರೆ ಶುದ್ಧ ಮನುಷ್ಯನ ಹುಡುಗಿ ಅವಳು. ನಿನ್ ಮೇಲೆ ಯಾವುದೇ ಕೋಪ ದ್ವೇಷ ಇಟ್ಕೊಂಡಿರ್ಲಿಲ್ಲ. ಪರ್ಸನಲ್ ಅಂದಲ್ಲ, ಓಕೆ. ಈಗ ಪರ್ಸನಲ್ ವಿಚಾರಕ್ಕೆ ಬರೋಣ. ಅವತ್ತು ನೀನು ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ದೆಲ್ಲ, ಆಗ ನಿನ್ನನ್ನ ಉಳಿಸಿದ್ದು ಯಾರು ಅನ್ಕೊಂಡು? ಕೋಪ ದ್ವೇಷ ಅನ್ನೋದಿದ್ರೆ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ನಿನ್ನನ್ನು ಬದುಕ್ತಿರ್ಲಿಲ್ಲ. ಆ ಶುಭ ಅರ್ಥ ಆಯ್ತಾ?